ನಮ್ಗೆ ಅಂದ್ರೆ ನಮಗೆ ಮಾಮೂಲಿ ಬಾವುಟ ಇರೋದೇ ಸರಿಯಾಗಿತ್ತು, ಇದು ಆರಿಸಿರೋದು ಸರಿ ಇಲ್ಲ ಅಂತ ಅಷ್ಟೇನೆ. ಮಾಮೂಲಿ ಯಾವ್ದು ದೇವ್ರ ತಾನೆ ಆಂಜನೇಯ ಸ್ವಾಮಿ, ಅದಿದ್ದದ್ದು ಯಾಕೆ ತೆಗ್ದಾಕಿದ್ರು ಅಷ್ಟೇ ಚೆನ್ನಾಗಿರೋದು. ಇದೀಗ ಆರ್ಸೋರಲ್ಲ ಅದು ತಪ್ಪು ತಾನೆ, ಈಗ ಆರಿಸ್ಬಿಟ್ಟಿರೋದು ಆರಿಸ್ಬಿಟ್ಟವ್ರಲ್ಲ ಅದು ತಪ್ಪು, ಅದು ಬಿಡಬಾರ್ದು. ಇವಾಗ ಕಾಲ್ ಸೂ ಹಾಕಂದು ಮಧ್ಯಾಹ್ನ 3 ಗಂಟೆಲಿ ಆರ್ಸೋರಲ್ವಾ ಬಾವುಟವಾ, ಬೆಳಗ್ಗೆ ಟೈಮ್ ಆರಿಸ್ಬೇಕಾಯ್ತು, ಇವಾಗ ಆರ್ಸವ್ರೆ. ಮಧ್ಯಾಹ್ನ 3 ಗಂಟೆಲಿ ಆರ್ಸವ್ರೆ ಸೂ ಹಾಕೊಂಡು, ಅವ್ರೇ ಆರ್ಸವ್ರೆ. ಅದಕ್ಕೆ ಆರಿಸ್ಬಿಟ್ಟು ಅದಕ್ಕೂ ಏನು ಮಾಡಿಲ್ಲ ಅವರು. ಏನಕ್ಕೆ ಆರಿಸಿದ್ರು, ಏನಕ್ಕೆ ಮಾಡಿದ್ರು, ಅದು ಹೊಡೋದ್ರು ಎಲ್ಕ. ಹೆಣ್ಮಕ್ಳಿಗೆ ಎಲ್ಲರೂ ಹೊಡೋದ್ರು. ಸವಿತಾ ಅಂತ. ಆದಷ್ಟು ಒಳ್ಳೇದು ಮಾಡಿ ಸರ್. ನಮಗೆ ಹಿಂದೂ ಧರ್ಮ ನಮಗೆ ಬೇಕು, ನಮಗೆ ರಾಜಕೀಯ ಬೇಡ. ಓಟ್ ಹಾಕೋದು ಬಿಡೋದು ನಮಗೆ ಸೇರೋದು. ನಾವು ಬುದ್ಧಿವಂತರಾಗಿದ್ದೀವಿ, ಯಾರಿಗೆ ಹಾಕ್ಬೇಕು ಯಾರು ಗೆಲ್ಲಿಸ್ಬೇಕು ಅಂತ ಒಬ್ಬರು ಮಾತು ಕೇಳಲ್ಲ. ಇದು ಮಾತ್ರ ಹಿಂದೂ ಅಂದಮೇಲೆ ನಾವೆಲ್ಲ ಒಂದೇ, ಎಲ್ಲರದು ಒಂದು ಬಾವುಟ ಹಾಕಿದ್ವು ಅಷ್ಟೇ. ಈಗ ಒಬ್ರಂತ ಇದ್ದಾರೆ 2 ಲಕ್ಷ ಕೊಡ್ತೀವಿ, ನೀವು ಬೇರೆ ಕಡೆ ಎಲ್ಲರೂ ಮಾಡ್ಕೊಳ್ಳಿ ಕಂಬನ ಅಂತಂತ ಗಣಗ ರವಿ ಹೇಳಿದ್ರು. ನೆನೆ ನ್ಯೂಸಲ್ಲಿ ನೋಡಿದೆ ರೀ, 2 ಲಕ್ಷ ತಗೊಂಡ್ರು ನಾವು ಎಲ್ಲರೂ ದುಡ್ಡಿಗೋಸ್ಕರ ಮಾಡಿದ್ದೀವ. ಬೀಳ್ತು ಸರ್. ನೀವು ಇದು ನೋಡಿ ಸರ್, ಸುಳ್ಳು ಹೇಳ್ತಾರೆ ಅಂದರೆ ಅಲ್ಲಿ ಇದ್ರಲ್ಲಿ ನೋಡಿ ಸರ್, ಟಿವಿಲಿ ಹೆಂಗ್ಸು ಅವಳು ಇಲ್ಲಿ ನಾನು ಅಲ್ಲೇ ನಿಂತಿದ್ದೆ. ರೀ ಮೇಡಮ್ ಹೊಡಿಬೇಡಿ, ನಾವು ಕೇಳ್ಕೊತಾ ಇದ್ದೀವಿ, ಹೊಡಿಬೇಡಿ ನಮಗೆ ಕಾಲು ನೋವುದೆ, ನಿಧಾನಾಗಿ ಎದ್ದೋಯ್ತೀವಿ. ಅಲ್ಲಿ ಕೂದಿದ್ದವ್ರನ್ನ ಗಂಡಸರು ತೊಳ್ದೇಟಿಗೆ ನಮ್ಮ ಮೇಲೆ ಬಿದ್ದರು. ಅವರು ಗಲಾಟೆ ಆಗಬಾರ್ದು ಅಂದ್ಬಿಡ್ತಾರೆ. ನಾವು ಗಲಾಟೆ ಅಂದೆ, ನೀವು 10 ಜನಕ್ಕೆ ಹೊಡಿಬೋದು, ನಾವು ಹೆಂಗಸ್ರುಗಳು 10 ಜನದಲ್ಲಿ ಒಬ್ರುಗಳು ನಿಮ್ಗೆ ಹೊಡಿಬೋದು, ಆದರೆ ನಾವು ಮಾಡೋಕ್ಕೆ ಹೋಯ್ತಿಲ್ಲ. ಯಾಕೆ ಹೊಡೆಯಕ್ಕೆ ಆಯ್ತಿಲ್ವ ಸರ್ ನಾವು? ನನಗೆ ಅಲ್ಲಿ ಮುಂದೆ ಕೂತಿದ್ದಳು ಜಾರ್ಬಿಡ್ತು ಸರ್. ನಮ್ಗೆ ನೋವು, ನಾವೇನದು ಬೇಕಾದ್ರೆ 4 ಏಟು ಹೊಡ್ಕೊಳ್ಳಿ, 10 ಏಟು ಹೊಡ್ಕೊಳ್ಳಿ, ಈ ಕೆಲಸ ಮಾಡಬೇಡಿ ಎಂದು ಇರಬೇಕಾಗಿತ್ತು. ಎಷ್ಟು ಕಷ್ಟಪಟ್ಟು ಮಾಡ್ದ ಸರ್. ಇನ್ನೇ ಅದಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀವಿ ನಾವು. ಎಲ್ಲ ಒಂದು ಎಲ್ಲ ದೇವ್ರಿಗೂ ಬಂದಿರೋದಲ್ವೇ, ನೀವೇ ಹೇಳಿ ಸರ್. ನಾನು ಗಂಟಲು ಇದಾಗಿದ್ದರೆ ಬರುವೆ ಸರ್, ಬಂದಮೇಲೆ 4 ಮಾತಾಡಿಸ್ರೆ ಕೇಳುವೆ. ನಾನು ಶಾಪಲ್ಲಿ ನರ್ಸ್ ಆಗಿದ್ದೀನಿ. ಡಾಕ್ಟ್ರು ಬಂದ್ಬಿಡಮ್ಮ ಬೇಡ, ಸ್ವರನೇ ಗೊತ್ತಿಲ್ಲ. 3 ದಿನದಿಂದ ಚೆನ್ನಾಗಿತ್ತು, ನಿನ್ನೆಯಿಂದ ತುಂಬ ಕಷ್ಟ ಆಯ್ತದೆ. ನನ್ನ ಹೆಸರು ಮೀನಾಕ್ಷಿ ಅಂತ ಸರ್. ನಮ್ಮ ಮಗನ ಕಳಿಸ್ತಾ ಇದ್ದೀನಿ. ಇನ್ನು ನನ್ನ ಸೊಸೆ ಕಳ್ಸೋಕ್ಕೆ ಪಾಪು ಇದೆ, ಪಾಪು ಕಟ್ಕೊಂಡು ಬರೋಕ್ಕಾಗಲ್ಲ. ನೋಡೋಣ, ಪ್ರಯತ್ನ ಪಡೋಣ, ದೇವ್ರು ಒಳ್ಳೇದು ಮಾಡಲಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.